ಸುಮಾರು ವರ್ಷಗಳಾದ್ಮೇಲೆ ಈ 2 ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಚರಣ್ ಮಾತಾಡ್ತಿದ್ದೀನಿ. ಇವತ್ತು ಬೆಳಗ್ಗೆನೆ ಎದ್ದು ನೀಟಾಗಿ ರೆಡಿಯಾಗಿ ನಾವು ಹೋಗಿದ್ದೆ ನೆಲಮಂಗಲ ಹತ್ರ ಲೊಕೇಟ್ ಆಗಿರೋ ಚಿಕ್ಕಮದುರೆಗೆ. ಇಲ್ಲಿಗೆ ಫಸ್ಟೇ ಬಂದಿದ್ವಿ ಅಂತ ನಮ್ಮಪ್ಪ ಹೇಳ್ತಾ ಇದ್ರು, ಬಟ್ ನನಗೆ ಗೊತ್ತಿಲ್ಲ. ಯಾಕಪ್ಪ ಅಂದ್ರೆ 10 ವರ್ಷದಿಂದ ಬಂದಿದ್ದು. ಶನಿ ಮಹಾತ್ಮ ದೇವಾಲಯ ಚಿಕ್ಕಮದುರೆ. ಇಲ್ಲಿ ಇಷ್ಟು ಜನ ನೋಡ್ತಿದ್ರೆ ಜಾಸ್ತಿ ಹೊತ್ತಾಗುತ್ತೆ ದರ್ಶನಕ್ಕೆ ಅಂದ್ಕೊಂಡ್ವಿ. ಏನಂದ್ರೆ ಬೇಗನೆ ದರ್ಶನ ಆಗೋಯ್ತು. ನಾವು ಯಾವುದೇ ದೇವಸ್ಥಾನಗಳಿಗೆ ಹೋದ್ರೂ ಈ ಬೋರ್ಡ್ನ ನೋಡ್ತಾ ಇರ್ತೀವಿ. ಅದೇನಪ್ಪ ಅಂದ್ರೆ ಮೊಬೈಲ್ ಬಳಕೆ ನಿಷಿದ್ಧ ಅಂತ. ಅದಕ್ಕೂ ಮೀರಿ ವಿಡಿಯೋಸ್ ಮಾಡಕ್ ಹೋದ್ರೆ ಫೋನ್ ಅಂಜೋಬಲ್ ಇರಲ್ಲ ಅಂದ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಈಚೆ ಬಂದ್ವಿ. ಮತ್ತೆ ಪ್ರಸಾದ ತಗೊಂಡು ತಿಂದ್ಬಿಟ್ಟು ಸೀದಾ ಅಲ್ಲಿಂದ 35 ಕಿಲೋಮೀಟರ್ ದೂರದಲ್ಲಿ ಲೊಕೇಟ್ ಆಗಿರೋ ಗುರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋದ್ವಿ. ಅದೇ ಖುಷಿ ಅಂದ್ಕೊಂಡು ಬಂದ್ರೆ ಇಲ್ಲಿ ಪಾರ್ಟಿ ಜನ ಅವ್ರೆ. ಇಷ್ಟು ದಿನ ಈ ಊರ ಹೆಸರು ಮತ್ತೆ ದೇವರ ಹೆಸರು ಕೇಳ್ತಾ ಇದ್ದೆ, ಇವತ್ತು ನೋಡ್ತಾ ಇದ್ದೀನಿ. ಅಲ್ಲೇ ಸ್ಟಾರ್ಟಿಂಗ್ ಅಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನದ ದರ್ಶನ ಮಾಡ್ಕೊಂಡು ಇಲ್ಲಿ ವಿಶೇಷ ದರ್ಶನ ಮತ್ತೆ ಧರ್ಮ ದರ್ಶನ ಅಂತಿತ್ತು. ನಮ್ಗೆ ವಿಶೇಷ ಬೇಡ ಅಂತ ಧರ್ಮ ದರ್ಶನನೇ ಮಾಡಕ್ ಹೋದ್ವಿ. ಇಲ್ಲಿ ಜನ ಈ ರೇಂಜ್ಗೆ ಅವ್ರೆ. ನಾನಂತೂ ಸಿಗಾಕೊಂಡಿದ್ದೀನಿ ಅನ್ನೋ ಅಷ್ಟರಲ್ಲಿ ಇಲ್ಲೇನಾಯ್ತು ಅಂತ ನೀವೇ ನೋಡಿ. ಇವನ್ನೆಲ್ಲ ನೋಡಿ ಕಣ್ಣಿಂದ ಕಂಗಾಲಾಗಿಲ್ಲ. ಅದೇ ಖುಷಿಲಿ ದೇವಸ್ಥಾನದೊಳಗೆ ಬಂದು ಇಲ್ಲಿ ಗಣೇಶನ ದರ್ಶನ ಮಾಡ್ಕೊಂಡು ಬಂದ್ರೆ ಇಲ್ಲೂ ಅದೇ ಬೋರ್ಡೆ ಇದೆ. ಅದೇನಾದರೂ ಆಗಲಿ ನಿಮಗೋಸ್ಕರ ದೇವ್ರನ್ನ ತೋರಿಸ್ಬೇಕು ಅಂದ್ಕೊಂಡೆ. ದರ್ಶನ ಮಾಡ್ಕೊಬಿಡಿ. ದರ್ಶನ ಮಾಡ್ಕೊಂಡು ಅಲ್ಲಿಂದ ಈಚೆ ಬಂದರೆ ಅಲ್ಲೊಂದು ಬಿಸ್ಟ್ ಇತ್ತು. ನಮ್ಮ ಕಾರ್ ಹೋಗೋಕ್ಕಾಗ್ದಿರ ಹತ್ತು ಕಡೆ ಇದ್ ಕಡೆ 2 ಕಾರ್ ನಿಲ್ಲಿಸ್ಬಿಟ್ಟಿದ್ದಾರೆ ಯಾರೋ ಮಹಾನುಭಾವರು. ಅದೇ ಸೈಕಲ್ ಗ್ಯಾಪಲ್ಲೇ ನಮ್ಮ ಹುಡುಗ ಕಾರ್ನ ಈಚೆ ತೆಗೆದುಬಿಟ್ಟ. ಅಷ್ಟೇ.